ಅಸ್ತಮಾ ಸಾಕಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತಾನೆ ಹೇಳಬಹುದು. ಆದರೆ ಬಹುಮುಖ್ಯವಾಗಿ ಈ ಒಂದು ಪ್ರಾಬ್ಲಮ್ ಯಾಕೆ ಕಂಡು ಬರುತ್ತೆ ಅನ್ನೋದೇ ನಮ್ಮ ವೀಕ್ಷಕರಿಗೆ ಇನ್ನೂ ಗೊಂದಲ ಇದೆ. ಸೊ ಈ ಒಂದು ಸಮಸ್ಯೆ ಬರೋದಕ್ಕೆ ಕಾರಣಗಳೇನು, ಇದರ ಲಕ್ಷಣಗಳು ಹೇಗಿರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಡಾಕ್ಟರ್? ನೋಡಿ, ಅಸ್ತಮಾ ಅಂತ ಹೇಳಿದರೆ, ಯಾಕಂತ ಹೇಳಿದರೆ ಈ ಒಂದು ವರ್ಡು ಮೆಡಿಕಲ್ ವರ್ಡಲ್ಲಿ ನಾವು ಅಸ್ತಮಾ ಅಂದರೆ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆಗೆ ನಾವು ಒಂದು ಸಿಗ್ನಿಫೈ ಮಾಡ್ತೇವೆ. ಏನಂತ ಹೇಳಿದರೆ ನೋಡಿ, ನಮ್ಮ ಲಂಗ್ಸು ನಮ್ಮ ಇಡೀ ದೇಹವನ್ನು ಪ್ಯೂರಿಫೈ ಮಾಡುತ್ತೆ. ಲೈಕ್ ಈಗ ನಾವು ಉಸಿರಾಟ ತಗೊಳ್ಳುವಾಗ ಎಲ್ಲ ಕಶ್ಮಲಗಳು ಮತ್ತು ಎಲ್ಲ ಇಂಪ್ಯೂರಿಟೀಸ್ಗಳು, ಬೇರೆ ಅಲರ್ಜನ್ಸ್ಗಳು ಎಲ್ಲ ಒಳಗೆ ಹೋಗುತ್ತೆ. ಆದರೆ ನಮ್ಮ ಲಂಗ್ಸ್ ಏನಿದೆ, ಶ್ವಾಸಕೋಶ ಏನಿದೆ, ಅದನ್ನು ಸ್ವಲ್ಪ ಕ್ಲಿಯರ್ ಅಪ್ ಮಾಡಿಬಿಡ್ತದೆ, ಪ್ಯೂರಿಫೈ ಮಾಡುತ್ತೆ. ಸೊ ಲಂಗ್ ಫಂಕ್ಷನ್ ಏನು, ನಮ್ಮ ದೇಹವನ್ನು ಪ್ಯೂರಿಫೈ ಮಾಡೋದು. ಈಗ ಅದು ಏರ್ ಇರ್ಬೋದು, ಬ್ಲಡ್ ಇರ್ಬೋದು, ಯಾವುದೇ ಒಂದು ಕಣಗಳು ಇರ್ಬೋದು, ಅದೆಲ್ಲ ಪ್ಯೂರಿಫೈ ಆಗಿ ನಮ್ಮ ದೇಹಕ್ಕೆ ಸೇರಿಕೊಡ್ತದೆ. ಸೊ ಇವಾಗ ಈ ಒಂದು ಅಸ್ತಮಾ ಅನ್ನುವ ಒಂದು ಲಕ್ಷಣಗಳೇನಿದೆ, ಒಂದು ರೋಗ ಏನಿದೆ, ಇದು ತುಂಬ ಜನರಿಗೆ ಕಾಡ್ತಾ ಇದೆ. ಯಾಕಂತ ಹೇಳಿದರೆ ಈ ಅಸ್ತಮಾ ನಮ್ಮ ಇಡೀ ದೇಹಕ್ಕೆ ಸಂಬಂಧಪಟ್ಟ ಒಂದು ಅಂಗವಾಗಿದೆ. ಯಾಕಂತ ಹೇಳಿದರೆ ಇಡೀ ದೇಹ ಸರಿಯಾಗಬೇಕಾದ್ರೆ ನಮ್ಮ ದೇಹದಲ್ಲಿ ಅಲರ್ಜನ್ಸ್ ಕಮ್ಮಿ ಇದ್ರೇ ನಮ್ಮ ದೇಹ ಸರಿಯಾಗಿ ವರ್ಕ್ ಮಾಡುತ್ತೆ. ಇಲ್ದಿರ ಏನಾಗುತ್ತೆ ಅಂತ ಹೇಳಿದರೆ ಸ್ಲೋಲಿ ಅದು ಆ ಒಂದು ಇಂಪ್ಯೂರಿಟೀಸ್ಗಳು ದೇಹದಲ್ಲಿ ಜಾಸ್ತಿ ಆಗ್ತಾ ಹೋದರೆ ಅದು ಒಂದೊಂದು ಡಿಸೀಸಿಗೆ ತುತ್ತಾಗ್ತದೆ. ಸೊ ಅದಕ್ಕೋಸ್ಕರ ಈ ಅಸ್ತಮಾ ಅಂದರೆ ಹೇಳಿದರೆ ನಮ್ಮ ಒಳಗಿನ ಶ್ವಾಸಕೋಶದ ಒಳಗಡೆ ಇರುವ ನಾಳಗಳು, ನಾವು ಏನು ಉಸಿರಾಟ ತಗೊಳ್ತೇವೆ ಆ ನಾಳಗಳು ತೆಳಗಾಗುತ್ತೆ. ಸೊ ತೆಳಗೋದ್ರಿಂದ ಥಿನ್ನಿಂಗ್ ಆಗೋದ್ರೆ ಏನಾಗುತ್ತೆ ಅಂತ ಹೇಳಿದರೆ ಒಳಗಡೆ ಉಸಿರಾಟ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆ ಕಷ್ಟ ಆಗುವಾಗ ಏನಾಗುತ್ತೆ ಅಂತ ಹೇಳಿ ಉಸಿರಾಟ ಆವಾಗ ವೀಸಿಂಗ್ ಶುರು ಆಗೋದು, ಸ್ವಲ್ಪ ಲೈಕ್ ಈ ಥರ ಒಂದು ಸೈಯಿಂಗ್ ರೆಸ್ಪಿರೇಷನ್ ಅಂತ ಹೇಳ್ತಾರೆ. ಸೊ ಅದು ಶುರು ಆಗೋದು, ಅದೆಲ್ಲ ಒಂದು ಸಿಂಪ್ಟಮ್ಸ್ಗಳು ಶುರು ಆಗ್ತದೆ. ಸೊ ಇದಕ್ಕೊಂದು ಕಾರಣ ಏನಂತ ಹೇಳಿದರೆ, ಇದಕ್ಕೆ ಕಾರಣಗಳು ತುಂಬ ಇದೆಯಮ್ಮ. ಅದು ಅಕಾರ್ಡಿಂಗ್ ಟು ನಾವು ಟೈಪ್ ವೈಸನ್ನು ಡಿವೈಡ್ ಮಾಡ್ಬೋದು. ಯಾಕಂದರೆ ಅಸ್ತಮಾ ಅಂತ ಹೇಳಿದರೆ ಎಲ್ಲ ಸೆಕ್ಟರ್ಸಿಂದ ಎಲ್ಲ ಒಂದು ವಿಷಯಗಳಿಂದ ಅಸ್ತಮಾ ಒಂದು ವರ್ಡ್ ಬರುತ್ತೆ. ಆದರೆ ಹೌದು, ಟೈಪ್ಸ್ ಇದೆ. ಯಾಕಂತ ಹೇಳಿದರೆ ಟೈಪ್ಸ್ ಪ್ರಕಾರನೇ ಅದನ್ನು ಟ್ರೀಟ್ ಮಾಡಬೇಕಾಗ್ತದೆ. ಈಗ ನೋಡಿ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಮತ್ತು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಎಕ್ಸ್ಟರ್ನಲ್ ಅಂತ ಹೇಳಿದರೆ ಈಗ ಔಟ್ಸೈಡ್ ನಾವು ಎಲ್ಲಿ ಕೆಲಸ ಮಾಡ್ತಿದ್ದೇವೆ, ಈಗ ಔಟ್ಸೈಡ್ ಹೋದ್ರಿ ಪೊಲ್ಯೂಷನ್ ಇದೆ. ಈಗ ಸ್ಪೆಷಲಿ ಬೆಂಗಳೂರಲ್ಲಿ ಹೇಳಬೇಕಾದ್ರೆ ತುಂಬ ಪೊಲ್ಯೂಟೆಂಟ್ ಜಾಸ್ತಿ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅದಕ್ಕೆ ಇಂಟರ್ನಲ್ ಫ್ಯಾಕ್ಟರ್ ಅಂತ ಹೇಳಿದರೆ ನಮ್ಮ ದೇಹದ ಒಳಗಡೆ ಆಗುವ ಚೇಂಜಸ್ಸು. ಹೇಳಬೇಕಾದ್ರೆ ಈಗ ನಮ್ಮ ದೇಹದಲ್ಲಿ ಒಬ್ಬರಿಗೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಬ್ಲಡ್ ಇನ್ಫೆಕ್ಷನ್ ಇರ್ಬೋದು, ಕಿಡ್ನಿ ಇನ್ಫೆಕ್ಷನ್ ಇರ್ಬೋದು, ಲಿವರ್ ಇನ್ಫೆಕ್ಷನ್ ಇರ್ಬೋದು, ಯಾವುದೇ ಒಂದು ಸೋಂಕಿರಲಿ, ಆ ಸೋಂಕು ದೇಹದಲ್ಲಿ ರಕ್ತದ ಜೊತೆ ಸೇರಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ನಾವು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಒಬ್ಬೊಬ್ಬರಿಗೆ ಥ್ರೋಟ್ ಪೇಯ್ನ್ ರಿಪೀಟ್ ಬರ್ತಾ ಇರುತ್ತೆ, ಗಂಟ್ಲು ನೋವು ಅಂತ ಹೇಳ್ತಾ ಇರ್ತಾರೆ, ಲ್ಯಾರಿಂಜೈಟಿಸ್, ಫ್ಯಾರಿಂಜೈಟಿಸ್ ಅಂತ ಹೇಳ್ತಾರೆ. ಸೊ ಮತ್ತು ನಿಮ್ಮ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ, ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಕಾಡ್ತಾ ಇದೆ. ಯಾಕಂತ ಹೇಳಿದರೆ ಇಂಪ್ರಾಪರ್ ಫುಡ್ ಹ್ಯಾಬಿಟ್. ಸೊ ಇದರಿಂದ ಏನಾಗಿದೆ ಅಂತ ಹೇಳಿದರೆ ಆ ಒಂದು ರಿಫ್ಲೆಕ್ಸು ನಮ್ಮ ದೇಹದಲ್ಲಿ ಉಂಟಾಗ್ತದೆ. ಈಗ ಊಟ ಮಾಡಿದ ತಕ್ಷಣ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಒಳಗಡೆ ಒಬ್ಬರಿಗೆ ರಿಫ್ಲೆಕ್ಸ್ ಆಗುತ್ತೆ. ರಿಫ್ಲೆಕ್ಸ್ ಅಂತ ಹೇಳಿದ್ರೆ ಒಂದೇ ಸರಿಗೆ ಮೇಲ್ಗಡೆ ಹುಳಿ ಬಂದಂಗೆ ಆಗೋದು, ಊಟ ತಿಂದದ್ದೇ ಒಂದು ಸರಿ ಮೇಲೆ ಬಂದಂಗೆ ಆಗೋದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇದು ಒಂದು ಫ್ಯಾಕ್ಟರ್ ಆಗುತ್ತೆ, ಇಂಟ್ರೆನ್ಸಿವ್ ಫ್ಯಾಕ್ಟರ್ ಅಸ್ತಮಕ್ಕೆ, ಗೊತ್ತಾಯ್ತಾ? ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.